ಅರ್ಥ ಅಂತಂದ್ರೆ ಎಲ್ಲವೂ ನಾವು ನ್ಯಾಚುರಲ್ ಆಗಿ ಮಣ್ಣಿನಿಂದನೇ ಮಾಡಿರುವಂತ ಪ್ರಾಡಕ್ಟ್ಸ್. ಇದರಲ್ಲಿ ಯಾವುದು ಅಡಲ್ಟ್ರೇಷನ್ ಆಗಲಿ ಅಥವಾ ನಾವು ಪ್ರಾಸೆಸ್ಡ್ ಆಗಿ ಆ ಥರ ಹಾಕಿರುವಂಥದ್ದು ಏನು ಪ್ರಾಡಕ್ಟ್ಸ್ ಇಲ್ಲ. ನಮ್ಮಲ್ಲಿ 4 ವೆರೈಟಿ ನ್ಯೂಟ್ರಿಷನಲ್ ಪ್ರಾಡಕ್ಟ್ಸ್ ಇದಾವೆ ಮಾರ್ಕೆಟಲ್ಲಿ. ಇವಾಗ ಮಾರ್ಕೆಟಲ್ಲಿ ಇಲ್ಲದೆ ಇರೋದನ್ನೇನೋ ನಾವು ಮಾಡ್ತಿದ್ದೀವಿ ಅಂತ ಹೇಳ್ತಾ ಇರೋದಲ್ಲ ಸರ್. ಬಟ್ MNCಗಳು ಏನಿದಾವೆ ಅವು ನಮಗೆ ಕಳೆದ 15, 20, 30 ವರ್ಷಗಳಲ್ಲಿ ನ್ಯೂಟ್ರಿಷನಲ್ ಪ್ರಾಡಕ್ಟ್ ಅಂತ ಹೇಳಿ ಕೆಮಿಕಲ್ಸ್ ಅನ್ನೇ ತಿನ್ಸಿದ್ದಾರೆ. ನಾವು ಯಾವುದೋ ಬರ್ಗರ್ ಅನ್ನ ಯಾವುದೋ ಇದನ್ನ ನಾವು ಒಪ್ಕೊಂಡಿರ್ಬೇಕಾದ್ರೆ ಒಳ್ಳೆ ಆಹಾರ ಪದ್ಧತಿಗಳಿಗೆ ಮಾರ್ಕೆಟಿಂಗ್ ಬೇಕಾಗಿದೆ ಸರ್. ನಾವು ಈ ಪ್ರಾಡಕ್ಟ್ಸ್ ಡೆವಲಪ್ ಮಾಡಬೇಕಾದ್ರೆ ಸ್ಪೆಸಿಫಿಕ್ ಆಗಿ ಪ್ರೋಟೀನ್ಗೆ ಅಂತಂದ್ರೆ ಪ್ರೋಟೀನ್ಗೆ ಏನು ಬೇಕು, ಕ್ಯಾಲ್ಸಿಯಂಗೆ ಅಂತಂದ್ರೆ ಕ್ಯಾಲ್ಸಿಯಂಗೆ ಏನು ಬೇಕು, ಐರನ್ಗೆ ಅಂತಂದ್ರೆ ಐರನ್ಗೆ ಏನು ಬೇಕು, ಅದರಿಂದ ಆರೋಗ್ಯಕ್ಕೆ ಏನು ಬೆನಿಫಿಟ್ಟು, ಈ ಥರ ಥಾಟ್ ಪ್ರಾಸೆಸ್ಸಲ್ಲಿ ಪ್ರಾಡಕ್ಟ್ಸನ್ನು ಡೆವಲಪ್ ಮಾಡಿರೋದು. ಅಂದರೆ ಬೆಳಿಗ್ಗೆ ಎದ್ದು ಕಾಫಿ ಕುಡಿದ್ರೆ ಕರೆಕ್ಟ್ ಆಗುತ್ತೆ, ನೀನು ಅದ್ರ ಬದಲು ಇನ್ನೊಂದೇನೋ ಕೊಡ್ತೀಯ ಅಂತಂದರೆ ಆರೋಮ ಹಾಕಿ ಅದಕ್ಕೆ ಏನು ಮಾಡೋದು ಅಂತ ಕೇಳ್ತಾರೆ. ಸೊ ಹಾಗಾಗಿ ನಾವು ಮಾಡಬೇಕಾದ್ರೆ ಈ ಟೇಸ್ಟ್ ಕಾಂಪ್ರಮೈಸ್ ಮಾಡಿದರೆ ಪ್ರಯೋಜನ ಇಲ್ಲ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ನಾನಿವತ್ತು ಒಂದು ವಿಶೇಷವಾದಂತಹ ಆರೋಗ್ಯಕ್ಕೂ ಆಯುಷ್ಯಕ್ಕೂ ಮತ್ತು ನಮ್ಮ ದೇಹದ ಪ್ರಕೃತಿಗೆ ಆಗಾಗ ಕೊರತೆಯಾಗಿ ಕಾಡುವ ಆಹಾರದ ಪರಿಕ್ರಮದಲ್ಲಿ ನಾವು ವೈದ್ಯರಿಂದ ಮತ್ತು ಪ್ರತ್ಯೇಕವಾಗಿ ಅದು ಟ್ಯಾಬ್ಲೆಟ್ ಮೂಲಕ ಇರ್ಬೋದು, ಇಂಜೆಕ್ಷನ್ ಮೂಲಕ ಇರ್ಬೋದು, ಅಥವಾ ಯಾವುದೋ ಒಂದು ಪ್ರೋಟೀನಿನ ಹೆಸರಲ್ಲಿರ್ಬೋದು, ಈ ಥರದ್ದೆಲ್ಲ ಏನೇನು ತೆಗೆದುಕೊಳ್ತಾ ಇದ್ದೇವೆ ಇವತ್ತು. ಅದರಲ್ಲೂ ಸೋಷಿಯಲ್ ಮೀಡಿಯಾ ಇವತ್ತು ಬೂಮಿಂಗಲ್ಲಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಅವೈಜ್ಞಾನಿಕ ವೈದ್ಯರು ಇವತ್ತು ನಮಗೆ ಗೈಡ್ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ. ಯಾವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಯಾವುದು ನಮ್ಮ ಆಯುಷ್ಯಕ್ಕೆ ಒಳ್ಳೆಯದು, ಅದರಲ್ಲೂ ಇವತ್ತು ಆರ್ಗ್ಯಾನಿಕ್ ಅನ್ನುವಂಥ ಒಂದು ಮಹಾಭೂತ ಅಭಿಯಾನದ ರೀತಿಯಲ್ಲಿ ಹೊರಟಿದೆ. ನಾಯಿ ಕೊಡೆಗಳ ಹಾಗೆ ಆರ್ಗ್ಯಾನಿಕ್ಕಿನ ಸಂತತಿಗಳು ಹುಟ್ಕೊಂಡಿದ್ದಾವೆ. ಆದರೆ ಅದಕ್ಕೆ ಯಾವುದೇ ಶುದ್ಧತೆ ಇಲ್ಲ, ಯಾವುದೇ ಸರ್ಟಿಫೈಡ್ ಮಾಡುವಂಥ ವ್ಯವಸ್ಥೆ ಇಲ್ಲ. ಆದರೆ ಅವರು ಹೇಳಿದ್ದನ್ನು ನಾವು ತೆಗೆದುಕೊಳ್ತೇವೆ, ಮತ್ತೆ ಅದಕ್ಕೆ ಬಲಿಯಾಗ್ತೇವೆ. ಮಿಲೆಟ್ಸಿನ ಒಂದು ಉದ್ಭವ ಶಿವಲಿಂಗದ ಥರ ಅದು ಅನಾದಿ ಕಾಲದಿಂದಲೂ ಇತ್ತು. ಆದರೆ ಇವತ್ತು ಅದನ್ನು ಅಂತಾರಾಷ್ಟ್ರೀಯ ಮಟ್ಟದ ಒಂದು ರ್ಯಾಕೆಟ್ ಥರ ನಮ್ಮ ದೇಶದಲ್ಲೂ ಅದನ್ನು ಬೆಳೆಸಲಾಗ್ತಾ ಇದೆ. ಮಿಲೆಟ್ಸಿನ ಹೆಸರಿನಲ್ಲೂ ಕೂಡ ಬಹಳಷ್ಟು ಅಧ್ವಾನಗಿರಿ ಅನಾಹುತಗಳು ಆಗ್ತಾ ಇದೆ. ಇದೆಲ್ಲವೂ ಒಳ್ಳೆಯದೇ ಆಹಾರವಾಗಿ ಅಥವಾ ಪೌಷ್ಟಿಕಾಂಶವಾಗಿ. ಆದರೆ ಅದನ್ನು ನಾವು ಯಾವ ರೀತಿ ಕೊಡ್ತಾ ಇದ್ದೇವೆ, ಮಾರಾಟಕ್ಕಾಗಿ ಮತ್ತು ವ್ಯವಹಾರಕ್ಕಾಗಿ, ಹಣ ಮಾಡುವ ದಂಧೆಗಾಗಿ ನಾವು ಇವತ್ತು ನಮ್ಮ ಇಡೀ ದೇಸಿ ಪದ್ಧತಿಯನ್ನು, ದೇಸಿ ಆಹಾರ ಪದ್ಧತಿಯನ್ನು ನಾವು ಎಷ್ಟು ಬಲಿ ಹಾಕಿದ್ದೇವೆ ಅನ್ನೋದನ್ನು ನೋಡ್ತಾ ಹೋದರೆ ಒಂದು ಭಯಾನಕವಾದಂಥ ವಸ್ತುಸ್ಥಿತಿಯಲ್ಲಿ ವಾಸ್ತವದಲ್ಲಿ ನಾವು ಬದುಕ್ತಾ ಇದ್ದೇವೆ. ಅಂಥ ಪರಿಸ್ಥಿತಿಯಲ್ಲಿ ಭರತ್ ಅನ್ನುವಂಥ ಒಬ್ಬ ಹುಡುಗ, ಅವರ ತಂದೆಯವರು ಅರ್ಧ ಶತಮಾನಕ್ಕೂ ಹೆಚ್ಚು ಹೋಟೆಲ್ ಉದ್ಯಮದಲ್ಲೇ ತನ್ನ ಬದುಕನ್ನು, ಭಾವವನ್ನು ಕಟ್ಟಿದವರು. ಹೋಟೆಲ್ ಉದ್ಯಮದ ಮೂಲಕ ಆಹಾರದ ಇಡೀಯದಾದಂಥ ಒಂದು ಸತ್ವವನ್ನು, ಶುದ್ಧತೆಯನ್ನು ಮತ್ತು ನಮ್ಮ ದೇಹಕ್ಕೆ ಏನನ್ನು ಕೊಡಬೇಕು, ಏನನ್ನು ಕೊಡಬಾರ್ದು ಅನ್ನುವಂಥ ಒಂದು ತಾತ್ವಿಕ ಜ್ಞಾನವನ್ನು ಈ ಕುಟುಂಬ DNA ಹೊಂದಿದೆ. ಅಂತಹ ಒಬ್ಬ ಭರತ್ ಇವತ್ತು ಅದು ಕಲರ್ಫುಲ್ ಆಗಿರಬೇಕು, ಟೇಸ್ಟ್ಫುಲ್ ಆಗಿರಬೇಕು ಮತ್ತು ಹೆಚ್ಚು ಮೀನಿಂಗ್ಫುಲ್ ಆಗಿರಬೇಕು, ಆರೋಗ್ಯಕ್ಕೆ ಯಾವುದೇ ರೀತಿಯ ತೊಂದರೆಯನ್ನು ತರಬಾರದು. ಅದರ ಜೊತೆಗೆ ಇವತ್ತು ಈ ಕೆಲವೊಂದು ಉದ್ಘೋಷಗಳನ್ನು ನಾವು ಕೇಳ್ತೇವೆ. ಏನು, ನೀವು ಈ ಮಿಲೆಟ್ಸನ್ನು ತೆಗೆದುಕೊಳ್ಳಿ, ಈ ಒಂದು ಆಹಾರವನ್ನು ನೀವು ದಿನದಲ್ಲಿ ಉಪಯೋಗಿಸಿ, ನಿಮಗೆ ಮಕ್ಕಳಾಗದೇ ಇದ್ದವರು ಮಕ್ಕಳಾಗತ್ತೆ, ಸೊಂಟ ನೋವು ಹೋಗುತ್ತೆ, ಜಾಯಿಂಟ್ ಪೇನ್ಸ್ ಹೋಗುತ್ತೆ, ಅಥವಾ BP ಶುಗರು ನಿರ್ನಾಮ ಆಗಿಬಿಡುತ್ತದೆ. ಈ ಥರದ ಉದ್ಘೋಷಗಳನ್ನು ಕೇಳ್ತೇವೆ. ಆದರೆ ಅದರ ಪರಿಣಾಮದ ಬಗ್ಗೆ ವೈಜ್ಞಾನಿಕವಾದಂಥ ಯಾವುದೇ ರೀತಿಯ ಒಂದು ತಥಾಕಚಿತವಾದಂಥ ಸರ್ಟಿಫೈಡ್ ಒಂದು ಹಿನ್ನೆಲೆ ಇದೆಯಾ ಅಂತಂದರೆ ಅದು ಇಲ್ಲ. ಭರತ್ ಇದನ್ನೆಲ್ಲವನ್ನು ಅಧ್ಯಯನ ಮಾಡಿ ಮನೆಯ ಒಂದು ಶುದ್ಧತೆ, ಆಮೇಲೆ ನಮಗೆ ಯಾವ್ಯಾವುದು ಈಗ ಐರನ್ ಇರ್ಬೋದು, ಅಥವಾ ನಮಗೆ ಒಂದು ಪ್ರೋಟೀನ್ಸ್ ಇರ್ಬೋದು,
ಅಥವಾ ನಮಗೆ ಒಂದು ವೆಲ್ನೆಸ್ಸಿಗೆ ಸುಖವಾಗಿ ಸಮೃದ್ಧವಾಗಿ ಬದುಕಬೇಕಾದ್ರೆ ನಮಗೆ ಯಾವ್ಯಾವುದೆಲ್ಲ ಒಂದು ಕೊರತೆಗಳು ನಮ್ಮನ್ನು ಕಾಡ್ತವೆ, ಈ ಡಿಫಿಷಿಯನ್ಸಿ ನಮ್ಮನ್ನು ಆಗಾಗ ಹೇಗೆ ಕಾಡ್ತವೆ, ಆ ಕಾಡುವಿಕೆಯ ಆಧಾರದಲ್ಲಿ 4 ಅತ್ಯಂತ ಅಪರೂಪದ ನಮ್ಮ ದೇಸಿ ಮತ್ತು ಆರ್ಗ್ಯಾನಿಕ್ ಆದಂಥ ಶುದ್ಧವಾದಂಥ ಶುಭ್ರವಾದಂಥ ಯಾವುದೇ ರೀತಿಯ ಅಡಲ್ಟ್ರೇಷನ್ ಇಲ್ಲದೇನೆ ಅಥವಾ ಅದನ್ನು ತುಂಬ ಕಾಲ ಮಾರ್ಕೆಟಲ್ಲಿ ಉಳಿಸಬೇಕು ಅನ್ನುವ ಕಾರಣಕ್ಕಾಗಿ ಪ್ರಿಸರ್ವೇಟಿವನ್ನು ಬಳಸ್ತೇವಲ್ಲ, ಬಳಸುವುದಿಲ್ಲ ಅಂತ ಬೇಕಾದ್ರಲ್ಲಿ ನೀವು ನೋಟ್ ಹಾಕ್ತಾರೆ, ಆದರೆ ಅದರ ಒಳಗಡೆ ಬಳಸಿರ್ತಾರೆ. ಇಂಥ ಸ್ಥಿತಿಯಲ್ಲಿ ಭರತ್ ಯಾವುದೇ ಪ್ರಿಸರ್ವೇಟಿವನ್ನು ಬಳಸ್ತೇನೆ, ಯಾವುದೇ ಕಲರನ್ನು ಬಳಸ್ತೇನೆ, ಶುಗರನ್ನು ಆ್ಯಡ್ ಮಾಡ್ದೇನೆ ಶುದ್ಧವಾದ 4 ಅಪರೂಪದ ಪ್ರಾಡಕ್ಟನ್ನು ತರ್ತಾ ಇದ್ದಾರೆ. ನನಗೆ ಇದರಲ್ಲಿ ಅತ್ಯಂತ ಭರವಸೆ ಕಂಡಿರೋದ್ರಿಂದ ಈ ಒಂದು ಫುಡ್ ಪ್ರಾಡಕ್ಟಿಗೆ ಇಳಿದಂಥ ಭರತ್ ಅನ್ನುವಂಥ ಯುವ ಸಮುದಾಯಕ್ಕೆ ಮಾದರಿಯಾಗಿ ಸಲ್ಲಬಹುದಾದಂಥ ವ್ಯಕ್ತಿಯನ್ನು, ಅವರ ಇಡೀಯದಾದಂಥ 4 ಪ್ರಾಡಕ್ಟನ್ನು ಮತ್ತು ಅದರಿಂದ ಆಗುವಂಥ ಲಾಭವನ್ನು ನಿಮ್ಮ ಎದುರು ಇವತ್ತು ಶಾಬ್ದಿಕವಾಗಿ ಇಡಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಇದೆ. ಚಹಾ ಕಾಫಿಯನ್ನು ಕುಡಿದು ಯಾವ್ಯಾವ ತೊಂದರೆ ತಾಪತ್ರಯಗಳಿಗೆ ನಾವು ಇವತ್ತು ಈಡಾಗ್ತಾ ಇದ್ದೇವೆ ಅಂತ ನಮಗೆಲ್ಲರಿಗೂ ಗೊತ್ತು. ಒಬೆಸಿಟಿ ನಮ್ಮ ಬಹಳ ದೊಡ್ಡ ಸಮಸ್ಯೆ. ಇವತ್ತು ನಮ್ಮ ಆಹಾರ ಪದ್ಧತಿ ಸಂಪೂರ್ಣವಾಗಿ ಅಡಲ್ಟ್ರೇಟ್ ಆಗಿ ನಾಶ ಆಗಿ ಹೋಗಿದ್ದೇವೆ. ಬರಬಾರದ ರೋಗಗಳಿಗೆ ಇವತ್ತು ನಾವು ತುತ್ತಾಗ್ತಾ ಇದ್ದೇವೆ. ಅಬಾಲ ವೃದ್ಧರು ಇವತ್ತು ಬೇರೆ ಬೇರೆ ಸಮಸ್ಯೆಗಳಿಂದ ಆ ಸುಳಿಯಲ್ಲಿ ಸಿಕ್ಕು ತಮ್ಮ ದಿನಚರಿಯನ್ನು ತಮ್ಮ ಬದುಕನ್ನು ಕಳ್ಕೊಳ್ತಾ ಇದ್ದಾರೆ. ಇದೆಲ್ಲದಕ್ಕೂ ಒಂದು ಪರಿಹಾರದ ರೂಪದಲ್ಲಿ ಪರ್ಯಾಯವಾಗಿ ಶುದ್ಧವಾದಂಥ ಮತ್ತು ಪೌಷ್ಟಿಕಾಂಶವನ್ನು ಸಾಂದ್ರೀಕರಿಸಿದ ಒಂದು ಆಹಾರವನ್ನು ಕೊಟ್ಟರೆ ಹೇಗಿರುತ್ತೆ ಅನ್ನುವ ಒಂದು ವಿಸ್ಮಯಕ್ಕೆ ಈ ಭವ ಅರ್ತ್ ಪ್ರೊಡಕ್ಷನ್ ಏನಿದೆ, ಭರತ್ ಅನ್ನುವಂಥ ಹುಡುಗನ ಒಂದು ಟೀಮಲ್ಲಿ ಅದು ಸಾಕ್ಷಿಯಾಗಿದೆ. ಇಲ್ಲಿ ಐರನ್ ಬೂಸ್ಟ್, ಸ್ಟ್ರಾಂಗ್ ಬೂಸ್ಟ್, ಪ್ರೋಟೀನ್ಸ್, ವೆಲ್ನೆಸ್ ಈ 4 ಅಪರೂಪದ ಬಹಳ ಶುದ್ಧವಾದಂಥ ಆಹಾರವನ್ನು ಇವರು ಪ್ರೊಡಕ್ಟ್ ಮಾಡಿ ಈಗಷ್ಟೇ ಮಾರ್ಕೆಟಿಗೆ ಬಿಡ್ತಾ ಇದ್ದಾರೆ, ಅಂಬೆಗಾಲಿಕ್ತಾ ಇದ್ದಾರೆ. ಆದರೆ ವಿಶ್ವಾಸಾರ್ಹತೆಯಿಂದ ಮತ್ತು ಸಾತ್ವಿಕತೆಯಿಂದ ಮತ್ತು ನೂರಾರು ರೀತಿಯ ಸಂಶೋಧನೆಗಳನ್ನು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಅದರ ಮೇಲೆ ಪ್ರಯೋಗ ಮಾಡಿ ಅದರ ಪರಿಣಾಮವನ್ನು ಆಧರಿಸಿ ಸಂಪೂರ್ಣವಾಗಿ ಅದು ಅವರ ನಿರೀಕ್ಷೆಗೆ ತಕ್ಕಾಗಿ ಬಂದಾಗ ಅವರು ಮಾರ್ಕೆಟಿಗೆ ಬರ್ತಾ ಇದ್ದಾರೆ. ಹಣ ಮಾಡುವುದು ಅಥವಾ ವ್ಯವಹಾರವಾಗಿ ಅದನ್ನು ಕಟ್ಟುವುದು ಅವರ ಉದ್ದೇಶ ಅಲ್ಲ, ಅದು ಒಂದು ಉದ್ದೇಶವೇ. ಯಾಕೆಂದರೆ ಬಂಡವಾಳ ಇಲ್ಲದೇ ಅಥವಾ ಹಾಕಿದ ಬಂಡವಾಳಕ್ಕೆ ವಾಪಸ್ಸಾತಿ ಇಲ್ಲದೆ ಇದ್ದರೆ ಯಾವ ವ್ಯವಹಾರ ನಿಲ್ತದೆ. ಆದರೆ ಅದಕ್ಕಾಗಿ ಏನಕ್ಕೇನ ಮಾಡುವುದು ಇವರ ಉದ್ದೇಶ ಅಲ್ಲ. ಬನ್ನಿ, ನಿಮ್ಮ ಆರೋಗ್ಯಕ್ಕಾಗಿ, ಆಯುಷ್ಯ ವೃದ್ಧಿಗಾಗಿ, ಅಬಾಲ ವೃದ್ಧರಿಗೆ ಎಲ್ಲರಿಗೂ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲದೇ ನಮ್ಮ ದೈನಂದಿನ ಆಹಾರಕ್ಕೆ ಪರ್ಯಾಯವಾಗಿ ಇದನ್ನು ತೆಗೆದುಕೊಂಡು ಶುದ್ಧವಾಗಿ, ಶುಭ್ರವಾಗಿ, ಚೈತನ್ಯಪೂರ್ಣವಾಗಿ, ಆರೋಗ್ಯಪೂರ್ಣವಾಗಿ ಬದುಕುವಂಥ ಒಂದು ಆಹಾರವನ್ನು, ಪ್ರಾಡಕ್ಟನ್ನು ಇವತ್ತೇನು ಮಾರ್ಕೆಟಿಗೆ ತರ್ತಾ ಇದ್ದಾರೆ ಭರತ್ತು, ಅವರಿಗೆ ಅಭಿನಂದನಾಪೂರ್ವಕವಾಗಿ ಈ ಸಂದರ್ಶನವನ್ನು ಮಾಡಿದ್ದೇನೆ. ಬನ್ನಿ, ನೋಡೋಣ, ಕೇಳೋಣ, ಮತ್ತೆ ಅದನ್ನು ಅನುಸರಿಸೋಣ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ಸೊ ಇವತ್ತು ಆಫೀಸಿಗೆ ತಾವು ಬಂದಿದ್ದು ಬಹಳ ಖುಷಿ ಆಯ್ತು.
ಸೊ ಎಲ್ಲರೂ ಕಾಫಿ ಟೀ ಕೊಡ್ತಾರೆ ನಮ್ ಕಡೆ ಎಲ್ಲ ಕೂಡಲೇ ನಾವಿದು ನಮ್ದೇ ಪ್ರಾಡಕ್ಟ್ಸ್ ಅಲ್ಲಿ ಮಾಡಿರೋ 4 ವೆರೈಟಿ ಡ್ರಿಂಕ್ ಸರ್. ಸರ್ ಇದೇನಿದೆ ಇದು? ಇದರಲ್ಲಿ ಒಂದು ಇದು ಐರನ್ ಬೂಸ್ಟ್, ಆಮೇಲೆ ಇದು ಪ್ರೋಟೀನ್ ಹಿಟ್ ಅಂತ. ಐರನ್ ಬೂಸ್ಟ್ ಒಂದು ಕಲರ್ ಇದೆ ಬೇರೆ. ಹಾ ಸರ್, ಇದು ನಮ್ಗೆ ಚಾಕ್ಲೇಟ್ ಬೇಸ್ ಅಲ್ಲಿ ಬರುತ್ತೆ. ಇದು ಪ್ರೋಟೀನ್ ಹಿಟ್ ಅಂತ. ಆಮೇಲೆ ಇದು ನಮ್ಗೆ ವೆಲ್ನೆಸ್ ಗೆ, ಮತ್ತೆ ಇದು ಕ್ಯಾಲ್ಸಿಯಂಗೆ. 4 ನಾವು ಡೈರೆಕ್ಟ್ ಇದು ನಾವು 3-4 ವೆರೈಟಿಯಲ್ಲಿ ಮಾಡ್ಬೋದು. ಇದು ನಾವು ಮಾರ್ಕೆಟ್ ಅಲ್ಲಿ ಈಗ ಏನ್ ನ್ಯೂಟ್ರಿಷನಲ್ ಪ್ರಾಡಕ್ಟ್ಸ್ ಇದಾವೆ ಅದೇ ರೀತಿ ಮಾಡಿದ್ರೆ ಹೇಗೆ ಬರುತ್ತೆ ಅಂತ 4ಕ್ಕೂ ಬೇರೆ ಬೇರೆ ಇದಿದೆ, ಅಡ್ವಾಂಟೇಜಸ್ ಇದೆ. ಭವ ಅರ್ಥ ಅನ್ನುವ ಬ್ರ್ಯಾಂಡ್ ನಿಮ್ದು? ಹಾ ಹೌದು ಸರ್, ಭವ ಅರ್ಥ ಅಂತ ನಮ್ದು ಬ್ರ್ಯಾಂಡಿಂಗ್ ಹೆಸರು. ಭವ ಅಂತಂದ್ರೆ ಅದೇ ಇಹ ಅನ್ನುವ ಅರ್ಥ. ಇಹ ಅನ್ನುವ ಅರ್ಥ. ಅರ್ಥ ಅಂತಂದ್ರೆ ಎಲ್ಲವೂ ನಾವು ನ್ಯಾಚುರಲ್ ಆಗಿ ಮಣ್ಣಿನಿಂದನೇ ಮಾಡಿರುವಂತ ಪ್ರಾಡಕ್ಟ್ಸ್. ಇದರಲ್ಲಿ ಯಾವುದು ಅಡಲ್ಟ್ರೇಷನ್ ಆಗಲಿ ಅಥವಾ ನಾವು ಪ್ರಾಸೆಸ್ಡ್ ಆಗಿ ಆ ತರ ಹಾಕಿರುವಂತದ್ದು ಏನು ಪ್ರಾಡಕ್ಟ್ಸ್ ಇಲ್ಲ ಸರ್. ಈ ಕೆಮಿಕಲ್ ಇಲ್ಲದೆ ನ್ಯೂಟ್ರಿಷನ್ ಕೊಡೋದಕ್ಕೆ ಮಾಡಿರೋ ಪ್ರಾಡಕ್ಟ್ಗಳಿದೆ. ಅಂದ್ರೆ ಈಗ ಬೇರೆ ಬೇರೆಯವರು ಕೆಲವರು ಬ್ರ್ಯಾಂಡ್ಗಳಿದೆ, ಆದರೆ ನಮ್ಮಲ್ಲಿ ಬಹುತೇಕವಾಗಿ ಟೆಸ್ಟೆಡ್ ಅನ್ನುವಂಥ ಒಂದು ಪ್ರಜ್ಞೆ ಇಲ್ಲ. ನಮ್ಮಲ್ಲಿ ಆರ್ಗ್ಯಾನಿಕ್ ಫುಡ್ಸ್ ಅಂತ ಈಗ ನಾಯಿ ಕೊಡೆಗಳ ಹಾಗೆ ಹುಟ್ಕೊಳ್ತಾ ಇದೆ. ಆದರೆ ನೆಲ ಎಷ್ಟು ಆರ್ಗ್ಯಾನಿಕ್ ಆಗಿದೆ, ಆ ನೆಲವನ್ನು ಆರ್ಗ್ಯಾನಿಕ್ ಮಾಡಲಿಕ್ಕೆ ಪೆಸ್ಟಿಸೈಡಿಂದ ಮರಳಿ ಮತ್ತೆ ಸಹಜತೆಗೆ ತರಲಿಕ್ಕೆ ಒಂದು 3 years ಬೇಕು ನಮಗೆ. ಹೌದು ಸರ್. ಸೊ ಈ ಥರದ್ದೆಲ್ಲ ಇದೆ. ಹಾಗಾಗಿ ಇವತ್ತು ನಂಬಿಕೆ ಗಳಿಸಿಕೊಳ್ಳುವಂಥ ಒಂದು ಪ್ರಶ್ನೆ ಬಹಳ ಮುಖ್ಯವಾಗಿದೆ. ಬಹುಶಃ ನಿಮ್ಮದು ಭವ ಫುಡ್ ಆ್ಯಂಡ್ ರಿಸರ್ಚ್ ಒಂದು ಇನ್ಸ್ಟಿಟ್ಯೂಷನ್ನು ಅದನ್ನು ಬಹಳ ಮುಖ್ಯವಾಗಿ ಮಾಡ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ನಮ್ದು ಏನಂತಂದ್ರೆ ಸರ್, ಇವಾಗ ಈ ಐಡಿಯಾ, ಈ ಪ್ರಾಡಕ್ಟ್ ಯಾಕೆ ತರಬೇಕು ಅನ್ನೋ ಐಡಿಯಾ ಬಂದಿದ್ದೆ ಆ ಬೇಸಿಸ್ ಮೇಲೆ. ನಮ್ಮಲ್ಲಿ 4 ವೆರೈಟಿ ನ್ಯೂಟ್ರಿಷನಲ್ ಪ್ರಾಡಕ್ಟ್ಸ್ ಇದಾವೆ ಮಾರ್ಕೆಟಲ್ಲಿ. ಇವಾಗ ಮಾರ್ಕೆಟಲ್ಲಿ ಇಲ್ಲದೆ ಇರೋದನ್ನೇನೋ ನಾವು ಮಾಡ್ತಿದ್ದೀವಿ ಅಂತ ಹೇಳ್ತಾ ಇರೋದಲ್ಲ ಸರ್. ಬಟ್ MNCಗಳು ಏನಿದಾವೆ ಅವು ನಮಗೆ ಕಳೆದ 15, 20, 30 ವರ್ಷಗಳಲ್ಲಿ ನ್ಯೂಟ್ರಿಷನಲ್ ಪ್ರಾಡಕ್ಟ್ ಅಂತ ಹೇಳಿ ಕೆಮಿಕಲ್ಸ್ ಅನ್ನೇ ತಿನ್ಸಿದ್ದಾರೆ. ಇದನ್ನ ಕುಡೀರಿ ಎತ್ತರ ಆಗ್ತೀರಿ, ಇದನ್ನ ಕುಡೀರಿ ನಿಮ್ ಮಕ್ಳು ಬ್ರೈನ್ ಇಂಪ್ರೂವ್ ಆಗುತ್ತೆ, ಇದನ್ನ ಕುಡೀರಿ ಶುಗರ್ ನಿಲ್ ಆಗುತ್ತೆ. ಅದು ಇತ್ತೀಚೆಗೆ ಬಂದಿರೋ ಸರ್. ಇವಾಗ ಮಿಲೆಟ್ ಇಂದ ಇಂಪಾರ್ಟೆನ್ಸ್ ಜನಗಳಿಗೆ ಗೊತ್ತಾಗ ಸ್ಟಾರ್ಟ್ ಆದ್ರ ಮೇಲೆ ಡೈರೆಕ್ಟ್ ಆಗಿ ಇದನ್ನ ಕುಡೀರಿ ನೀವು BP ಹೋಗ್ಬಿಡುತ್ತೆ, ಶುಗರ್ ಹೋಗ್ಬಿಡುತ್ತೆ ಅನ್ನೋಂಥದ್ದು ಬರ್ತದೆ. ನಮ್ಗೆ ಯಾವ್ದು ಒಳ್ಳೇದು ಅಂತ ನಮ್ಗೆ ಅನಿಸ್ತದೋ, ಟ್ರೆಡಿಷನಲ್ ಆಗಿ ನಮ್ಮ ಬದುಕು ಮತ್ತು ನಮ್ಮ ಸಂಸ್ಕೃತಿಯ ಒಟ್ಟಿಗೆ ಮಿಳಿತವಾಗಿ ಬಂದಂಥದ್ದು ಇವೆಲ್ಲ. ಈಗ ರಾಗಿ ಇರ್ಬೋದು ಅಥವಾ ಮಿಲೆಟ್ಸ್ ಇರ್ಬೋದು, ಬೇರೆ ಬೇರೆ ಅದನ್ನ ಇವತ್ತು ಮಾರ್ಕೆಟಿಂಗ್ ಮಾಡುವಂತ ಒಂದು ವ್ಯವಸ್ಥೆ ನಡೀತಾ ಇದೆ. ಹೌದು ಸರ್. ಮಾರ್ಕೆಟಿಂಗ್ ನಮ್ಮ ದೇಶದ ಪ್ರಾಡಕ್ಟ್ಗಳಿಗೆ ಬೇಕು ಸರ್. ನಾನು ಅದ್ರ ಬಗ್ಗೆ ನಾನೇನು ಇದು ಹೇಳಲ್ಲ. ಯಾಕಂತಂದ್ರೆ ಇವತ್ತಿಗೂ ಮಾರ್ಕೆಟಿಂಗ್ ಅಲ್ಲಿ ಒಳ್ಳೆ ಸಕ್ಸಸ್ ಆಗಿರೋ ಪ್ರಾಡಕ್ಟ್ಗಳು ಬರ್ತಾ ಇದೆ. ಮಾರ್ಕೆಟಿಂಗ್ ನಮ್ಮ ಆಹಾರ ಪದ್ಧತಿಗೆ ಬೇಕು. ನಾವು ಯಾವುದೋ ಬರ್ಗರ್ ಅನ್ನ ಯಾವುದೋ ಇದನ್ನ ನಾವು ಒಪ್ಕೊಂಡಿರ್ಬೇಕಾದ್ರೆ ನಮ್ಮ ಒಳ್ಳೆ ಆಹಾರ ಪದ್ಧತಿಗಳಿಗೆ ಮಾರ್ಕೆಟಿಂಗ್ ಬೇಕಾಗಿದೆ ಸರ್. ಬಟ್ ನಾವು ಯಾವ್ದನ್ನ ಮಾರ್ಕೆಟಿಂಗ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಮತ್ತೆ ಮಾರ್ಕೆಟಿಂಗ್ ಅನ್ನು ಎಷ್ಟು ನಿಜವಾಗಿ ಸತ್ಯದ ನೆಲೆಯಲ್ಲಿ ಮಾಡ್ತಾ ಇದ್ದೇವೋ ಅಥವಾ ಕೇವಲ ಹಣ ಮಾಡೋದಕ್ಕಾಗಿ ಮಾತ್ರ ಅದನ್ನ ಬೂಸ್ಟ್ ಮಾಡ್ತಾ ಇದ್ದೇವೋ. ಈಗ ಮಿಲೆಟ್ಸ್ ಅಂತ ಹೇಳಿ ಈಗ ಅದು ವರ್ಲ್ಡ್ ವೈಡ್ ಇವತ್ತೊಂದು ಬ್ರ್ಯಾಂಡ್ ಸೆನ್ಸೇಷನ್ ಆಗಿದೆ. ಅದನ್ನ ಯುಟಿಲೈಸ್ ಮಾಡಿ ನಾವು ಇವತ್ತು ಜನರಿಗೆ ಒಳ್ಳೆಯ ಆಹಾರವನ್ನು ಮುಟ್ಟಿಸುವ ಕೆಲಸ ಮಾಡ್ತಾ ಇಲ್ಲ. ಬಟ್ ನಮ್ಮ ವ್ಯವಹಾರಕ್ಕಾಗಿ ಅದನ್ನು ಬ್ರ್ಯಾಂಡ್ ಆಗಿ ಬಳಸಿ ಮತ್ತು ಅದಕ್ಕೆ ಪ್ರಿಸರ್ವೇಟಿವ್, ಮಣ್ಣು ಮಷಿ ಎಲ್ಲವನ್ನ ಹಾಕಿ ನಾವು ನಮ್ಮ ಮಾರ್ಕೆಟಿಂಗ್ ನಾವು ತಪ್ಪಾಗಿ ಮಾಡಿದ್ರು ಒಂದು ಒಳ್ಳೆ ಪದಾರ್ಥದ ಬಗ್ಗೆ ನಂಬಿಕೆ ಹೋಗುತ್ತೆ. ಕರೆಕ್ಟ್. ಸೊ ಅದಕ್ಕೋಸ್ಕರನೇ ನಾವು ಈ ಪ್ರಾಡಕ್ಟ್ಸ್ ಡೆವಲಪ್ ಮಾಡಬೇಕಾದ್ರೆ ಸ್ಪೆಸಿಫಿಕ್ ಆಗಿ ಪ್ರೋಟೀನ್ಗೆ ಅಂತಂದ್ರೆ ಪ್ರೋಟೀನ್ಗೆ ಏನು ಬೇಕು, ಕ್ಯಾಲ್ಸಿಯಂಗೆ ಅಂತಂದ್ರೆ ಕ್ಯಾಲ್ಸಿಯಂಗೆ ಏನು ಬೇಕು, ಐರನ್ಗೆ ಅಂತಂದ್ರೆ ಐರನ್ಗೆ ಏನು ಬೇಕು, ಜನರಲ್ ವೆಲ್ನೆಸ್. ಇವಾಗ ನಾವು 3 ಹೊತ್ತು ಕಾಫಿ ಕುಡಿತಾ ಇದೀವಿ, ಆ ಕಾಫಿ ಬದಲು 1 ಹೊತ್ತು ಇದನ್ನ ಕುಡಿಯೋಣಪ್ಪ ಅಂತಂದ್ರೆ ಅದರಿಂದ ಆರೋಗ್ಯಕ್ಕೆ ಏನು ಬೆನಿಫಿಟ್, ಈ ತರ ಥಾಟ್ ಪ್ರಾಸೆಸ್ ಅಲ್ಲಿ ಪ್ರಾಡಕ್ಟ್ಸ್ ಅನ್ನ ಡೆವಲಪ್ ಮಾಡಿರೋದು ಸರ್. ಅಂದ್ರೆ ನೀವು ನಿಮ್ಮ ಪ್ರಾಡಕ್ಟ್ ಅಲ್ಲಿ ಯಾವುದೇ ರೀತಿಯ ಅಡಲ್ಟ್ರೇಷನ್ ಇಲ್ಲ, ಆಡೆಡ್ ಶುಗರ್ಸ್ ಇಲ್ಲ. ಆಮೇಲೆ ಇವಾಗ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರುವಂತ ಪ್ರೋಟೀನ್ ಪೌಡರ್ಸ್ ಇವೆಲ್ಲ ಇವಾಗ ನೀವು ನೋಡಿದ್ರೆ 1 ಸ್ಕೂಪ್ ಹಾಕೊಳ್ಳಿ ಹಾಲ್ಗೆ, ನೀವು ಜಿಮ್ ಗಿಂತ ಮುಂಚೆ ಯೂಸ್ ಮಾಡಿ 30 ಗ್ರಾಮ್ ಪ್ರೋಟೀನ್ ಇರುತ್ತೆ. ಅದ್ರದ್ದು ಸೈಡ್ ಎಫೆಕ್ಟ್ಸ್ ಏನು, ಜಿಮ್ ಬಿಟ್ರೆ ನಾಳೆ ಏನಾಗುತ್ತೆ, ಅಥವಾ ಅದರಿಂದ ನಮಗೆ ಹರ್ಬಲ್ ಬ್ರ್ಯಾಂಡ್ಸ್ ತರ ಅದು. ಹೌದು ಸರ್. ಆ ರೀತಿನೂ ಸುಮಾರು ಪ್ರಾಡಕ್ಟ್ಸ್ ಬಂತು. ನೀವು ಇದನ್ನ 1 ತಿಂಗಳು ಯೂಸ್ ಮಾಡಿ ನಿಮ್ಗೆ ಅದು ಚೇಂಜ್ ಆಗುತ್ತೆ. ನಾವು ಆ ತರದ್ ಏನು ಕ್ಲೈಮ್ ಮಾಡ್ತಾ ಇಲ್ಲ. ಕೊನೆಗೆ ಇದ್ದದ ಕಿಡ್ನಿಗಳೆಲ್ಲ ಹೋಗಿ ತೊಂದರೆ ಆದದ್ದೇ ಜಾಸ್ತಿ. ಹೌದು ಸರ್. ನಾವೇನ್ ಹೇಳ್ತೀವಿ ಅಂತಂದ್ರೆ
ಆಹಾರ ಇಸ್ ಅ ಪಾರ್ಟ್ ಆಫ್ ಅವರ್ ಲೈಫ್ ಸ್ಟೈಲ್. ಇವಾಗ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ಆಹಾರ ತಿನ್ನಲೇಬೇಕು. ಬ್ರೇಕ್ಫಾಸ್ಟು, ಮಧ್ಯಾಹ್ನ ಊಟ, ರಾತ್ರಿ ಒಬ್ಬೊಬ್ರು ಒಂದೊಂದು ರೀತಿ ಆಹಾರ ಪದ್ಧತಿ. ಈ ಆಹಾರ ಪದ್ಧತಿಯಲ್ಲಿ ನೀವು ಇದನ್ನು ಅಳವಡಿಸ್ಕೊಂಡ್ರೆ ನಿಮಗೆ ಪ್ರಿವೆಂಟಿವ್ ಕೇರ್ ಥರ ಪ್ರಾಡಕ್ಟ್ ಇದು. ಈಗ ನಮಗೆ ಹೆಚ್ಚಿನ ಇದರಲ್ಲಿ ನಮಗೆ ಈ ಮೂರನ್ನ ನಾವು ಯಾಕೆ ಪಿಕ್ ಮಾಡಿದ್ವಿ ಅನ್ನೋದಕ್ಕೂ ಇದಿದೆ. ಈಗ ಪ್ರೋಟೀನು, ಆಮೇಲೆ ಕ್ಯಾಲ್ಸಿಯಮ್ಮು ಮತ್ತು ಐರನ್ನು, ಇವು ಮೂರು ಸಾಮಾನ್ಯ ಮನುಷ್ಯರಲ್ಲಿ ಅರ್ಬನ್ ರೂರಲ್ ಇರಲಿ, ಗ್ರಾಮೀಣ ಪ್ರದೇಶ ಇರಲಿ ಅಥವಾ ಪಟ್ಟಣ ಪ್ರದೇಶ ಇರಲಿ, ಜನಗಳಲ್ಲಿ ಕಾಮನ್ ಆಗಿ ಡಿಫಿಷಿಯನ್ಸಿ ಬರ್ತಾ ಇದೆ ಇವಾಗ. ಸೊ ಆ ಡಿಫಿಷಿಯನ್ಸಿಯನ್ನು ಅಡ್ರೆಸ್ ಮಾಡೋದಕ್ಕೆ ಈ ಪ್ರಾಡಕ್ಟ್ ಮಾಡಿರೋದು. ಈಗ ಊಟದ ಜೊತೆ ಸಂಜೆ ನೀವು ಕಾಫಿ ಕುಡಿಯೋಷ್ಟೊತ್ತಿಗೆ ಇದನ್ನೊಂದು ಕುಡೀರಿ. ಸೊ ಮುಂದೆ ಯಾವತ್ತೋ ಬರೋ ಒಂದು ಐರನ್ ಡಿಫಿಷಿಯನ್ಸಿನ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿನ ಅವಾಯ್ಡ್ ಮಾಡ್ಬೋದು ಅನ್ನೋದು ಈ ಪ್ರಾಡಕ್ಟ್ ರಿಸರ್ಚ್ ಆಗಿರುವಂಥ ಮೂಲ ಉದ್ದೇಶ. ಅಂದರೆ ನಮಗೆ ಬೇರೆ ಬೇರೆ ಆಹಾರದ ಮೂಲಗಳಿಂದ ಸಿಗುವುದನ್ನು ನೀವು ಕಾನ್ಸಂಟ್ರೇಟ್ ಮಾಡಿ ಕೊಡ್ತಾ ಇದ್ದೀವಿ. ಹೌದು ಸರ್. ಸೊ ಫಂಡಮೆಂಟಲಿ ಇವಾಗ ನಾವು ಅಬ್ಸರ್ವ್ ಮಾಡಿದ್ರು ಈ 3-4 ವಿಷಯಗಳು ತುಂಬ ಮಾರ್ಕೆಟಲ್ಲಿ ಇದಾಗ್ತಾ ಇದೆ, ಡಿಫಿಷಿಯನ್ಸಿ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಇವಾಗ ನಮ್ಮಲ್ಲಿ ವಯಸ್ಸಾದವ್ರಿಗೆಲ್ಲ ಮಂಡಿ ನೋವು, ಹೌದು, ಆಮೇಲೆ ಇದರಲ್ಲಿ ಪ್ರೋಟೀನ್ ಡಿಫಿಷಿಯನ್ಸಿ, ಒಂದು 35-40 ವರ್ಷ ಆದ್ರ ಕೂಡಲೇ ಎನರ್ಜಿ ಕಮ್ಮಿ ಅಂತ ಹೇಳೋದು, ಅಥವಾ ಬೋನ್ ಇದು ಡೆನ್ಸಿಟಿ ಕಡಿಮೆ ಅಂತ ಎಸ್ಪೆಷಲಿ ಲೇಡೀಸಲ್ಲೆಲ್ಲ ಇದು ತುಂಬ ಬರ್ತಾ ಇದೆ ಸರ್. ಆಮೇಲೆ ಐರನ್ ಡೆಫಿಷಿಯನ್ಸಿ, ಸೊ ನಿಮ್ಗೆ ಹಿಮೋಗ್ಲೋಬಿನ್ ಕಮ್ಮಿ ಇದೆ ಅಂತ ಹೇಳ್ತಾರೆ ಡಾಕ್ಟರ್ ಹೇಳಿದ್ರು ಕೂಡಲೇ. ಸೊ ಈ ಥರದ್ದನ್ನ ಪ್ರಿವೆಂಟಿವ್ ಕೇರ್ಗೋಸ್ಕರ ನ್ಯಾಚುರಲಿ ಮಾಡಿರುವಂಥ ಪ್ರಾಡಕ್ಟ್. ಸೊ ಇದನ್ನೀಗ ನೀವು ಅಂದರೆ ಮನೆಯಲ್ಲಿ ಯಾವುದೇ ವೇಳೆಯಲ್ಲೂ ಆಹಾರದ ಒಟ್ಟೊಟ್ಟಿಗೆ ನಾವು ಬಳಸ್ತೀವಿ. ಹೌದು ಹೌದು, ಮಕ್ಕಳಿಂದ ವಯೋವೃದ್ಧರವರೆಗೂ ಯೂಸ್ ಮಾಡ್ಬೋದು. ಈಗ ಇದನ್ನ ಯಾವುದನ್ನ ನಾವು ನೋಡ್ಬೋದು? ಈಗ ಸರ್ ನೀವು ನೋಡಿ, ನೀವು ಯಾವ್ದು ಪಿಕ್ ಮಾಡ್ತೀರಾ. ಇದು ಹಾಲಿನಿಂದ ಇದನ್ನ ಹಾಲಿಂದ ಮಾಡಿದೀವಿ ಸರ್. ಹಾಲಲ್ಲೂ 2 ವೆರೈಟಿಯಲ್ಲಿ ಮಾಡ್ತೀವಿ ನಾವು. ಒಂದು ಮಣ್ಣಿ ಥರ ನಾವು ಹಾಲಿಗೆ ಕುದಿಸ್ತಾ ಮಿಕ್ಸ್ ಮಾಡಿ ಮಾಡೋದು. ಇದು ನಾವು ಡೈರೆಕ್ಟ್ ಇವಾಗ ಬೇರೆ ಪೌಡ್ರ್ ಹಾಕೋದು, ಡೈರೆಕ್ಟ್ ಹಾಲು ಮಿಕ್ಸ್ ಮಾಡೋದು, ಕುಡಿಯೋದು. ಸೊ ಇದು ಕ್ವಿಕ್ ಮೆಥಡ್ ಸರ್. ನಿಮ್ಗೆ ಯಾರಾದರೂ ಮನೆಗೆ ಗೆಸ್ಟ್ ಬಂದಿದ್ದಾರೆ? ಹಾಂ ಸರ್. ಚೆನ್ನಾಗಿದೆ ಸರ್. ಇದರ ಸಿಹಿಗೆ ಏನು ಹಾಕ್ತೀರಿ? ನಾವು ಬೆಲ್ಲ ಯೂಸ್ ಮಾಡಿದ್ದೀವಿ, ಯಾಕೆಂದ್ರೆ ಬೆಲ್ಲದ ಪರಿಮಳ ಇದೆ. ಹಾಂ. ಸೊ ಇದು ಒನ್ ಆಫ್ ದ ಕಾನ್ಸೆಪ್ಟ್ಸ್ ನಾವು ಮಾಡಬೇಕಾದ್ರೆ. ಯಾಕಂತಂದ್ರೆ ನಾವು ಆರೋಗ್ಯಕರ ಅಂತ ಹೇಳಿದ್ರ ಕೂಡಲೇ ಟೇಸ್ಟ್ ಅಲ್ಲಿ ಕಾಂಪ್ರಮೈಸ್ ಆಗಿರ್ತೀವಿ. ಹೌದು, ಹೆಚ್ಚಿನ ಚಪ್ಪೆ ಇರುತ್ತೆ ಅಥವಾ ಇನ್ನೊಂದು. ಸೊ ಹಂಗ್ ಮಾಡಿದಾಗ್ಲೂ ಕಷ್ಟಪಟ್ಟು ಕುಡಿಬೇಕು ಅಂತ ಬರುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಮಾಡ್ಬೇಕಾದ್ರೆ ಆರೋಗ್ಯ, ಟೇಸ್ಟ್, ಅರೋಮಾ. ಇವಾಗ ನಾವು ಕಾಫಿ ಬಿಡಿ ಅಂದ್ರ ಕೂಡಲೇ ನಾನು ಈ ಥರದ್ದೊಂದು ಮಾಡ್ತಿದ್ದೀನಿ ಅಂತ ನನ್ನ ಫ್ರೆಂಡ್ಸ್ ಹತ್ರ ಫಸ್ಟಿಗೆ 1-2-3 ಜನ ಹತ್ರ ಹೇಳಿದ್ದೆ. ನಾನು ಫುಡ್ ಆಂಟ್ರಪ್ರನರ್, ನಾನು ಡಿಸೈನಿಂಗ್ ಸ್ಟಾರ್ಟ್ ಮಾಡಿದ್ದು ಫುಡ್ಡಲ್ಲೇ, ಇವಾಗ ಇದನ್ನ ಮಾಡ್ತಾ ಇರೋದು ಫುಡ್ಡಲ್ಲೇ. ನಾನು ಇಂಥದ್ದೊಂದು ಏನೋ ಮಾಡ್ತೀನಿ ಅಂದ್ರ ಕೂಡಲೇ ಬೆಳಿಗ್ಗೆ ಎದ್ದು ಕಾಫಿ ಕುಡಿದ್ರೆ ಕರೆಕ್ಟ್ ಆಗುತ್ತೆ, ನೀನು ಅದ್ರ ಬದಲು ಇನ್ನೊಂದೇನೋ ಕೊಡ್ತೀಯ ಅಂತಂದ್ರೆ ಆರೋಮ ಹಾಕಿ ಅದಕ್ಕೆ ಏನು ಮಾಡೋದು ಅಂತ ಕೇಳ್ತಾರೆ. ಸೊ ಹಾಗಾಗಿ ನಾವು ಮಾಡಬೇಕಾದ್ರೆ ಈಗ ಟೇಸ್ಟ್ ಕಾಂಪ್ರಮೈಸ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ಟೇಸ್ಟ್ ಮತ್ತು ನ್ಯೂಟ್ರಿಷನ್ ಎರಡರದ್ದು ಬ್ಯಾಲೆನ್ಸ್ ಮಾಡಿ ಪ್ರಾಡಕ್ಟ್ ಮಾಡಿದ್ದೆ. ಭರತ್, ನಾವೀಗ ನಿಮ್ಮ ಒಂದು 4 ಪ್ರಾಡಕ್ಟಲ್ಲಿ ಒಂದು ಪ್ರಾಡಕ್ಟನ್ನು ಕೊಡದೆ ಭಾಳ ಚೆನ್ನಾಗಿದೆ. ಇದು ಪರಿಮಳಯುಕ್ತವಾಗಿದೆ ಮತ್ತು ಕುಡಿಲಿಕ್ಕೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ. ಮಕ್ಕಳಾಗ್ಬೋದು, ಯಾರೇ ಆಗ್ಬೋದು ಅದನ್ನು ಕುಡಿಬೋದು. ಬಹುಶಃ 4 ವಿಭಿನ್ನವಾದಂಥ ರುಚಿಯನ್ನು ಹೊಂದಿದೆ ಅಂತ ಅಂದ್ಕೊಳ್ತೇನೆ ನಾನು. ಸರ್ ಇದೇನಂದರೆ ಈ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ನಿಮ್ ನೀರಿನ ಜೊತೆನೂ ಹಾಲಿನ ಜೊತೆನೂ ಆಗ್ಬೇಕು ಅಂತ ಹೇಳಿದ್ನಲ್ಲ. ಅದೇ. ಸೊ ಅದನ್ನ ಇವಾಗ ಒಂದು ಮಾಡಿ ತಂದಿದ್ದು. ಇದರಲ್ಲಿ ಹಾಟ್ ವಾಟರ್ ಅಲ್ಲ, ಇದು ಹಾಟ್ ವಾಟರ್ ಸರ್. ಡೈರೆಕ್ಟ್ ಹಾಟ್ ವಾಟರ್ಗೆ ಇದನ್ನ ಮಿಕ್ಸ್ ಮಾಡಿದ್ದು. ತಕ್ಷಣ ಕಲಗ್ತದೆ. ಕಲಿಯುತ್ತೆ. ಉಂಡೆಗಟ್ಟೋದು ಆ ಥರದ್ದೇನು? ಉಂಡೆಗಟ್ಟೋದು ಏನಿಲ್ಲ ಸರ್. ನಾವು ಫಸ್ಟೇ ಹಾಕಿ ಹಾಟ್ ವಾಟರ್ ಮಿಕ್ಸ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಬಟ್ ಇದೇನಂದ್ರೆ ಎಲ್ಲವೂ ನ್ಯಾಚುರಲ್ ಆಗಿರೋದ್ರಿಂದ ಕೆಳಗಡೆ ಸ್ವಲ್ಪ ಉಳಿಯುತ್ತೆ. ನಾವು ಅದನ್ನ ಹೌದು. ಯಾಕಂತಂದ್ರೆ ಇದು ಇರೋದೆಲ್ಲದು ನ್ಯಾಚುರಲ್ ಪ್ರಾಡಕ್ಟೇ ಆಗಿರೋದ್ರಿಂದ ನೀವು ಪ್ರಿಸರ್ವೇಟಿವ್ ಇನ್ನೊಂದು ಯಾವುದನ್ನು ಅದ್ರ ಕ್ಯಾರೆಕ್ಟರಿಸ್ಟಿಕ್ ಏನಿದೆ, ಅದ್ರದ್ದು ಗುಣ ಏನಿದೆ ಅದೇ ರೀತಿ ಇದೆ ಅಷ್ಟೇ. ಸೊ ಇವಾಗ ಇದರಲ್ಲಿ ಇದು ಐರನ್ ಬೂಸ್ಟ್ ಅಂತ ಸರ್ ಇದರಲ್ಲಿ. ಮತ್ತೆ ಇದರಲ್ಲಿ ಇದು ಕ್ಯಾಲ್ಸಿಯಂಗೆ ಸ್ಟ್ರಾಂಗ್ ಬೋನ್ಸ್. ಆಮೇಲೆ ಈ ಕಡೆ ಇದರಲ್ಲಿ ಇದು ನಮ್ಮ ಪ್ರೋಟೀನ್ದು, ಇದು ವೆಲ್ನೆಸ್ದು. ಓಕೆ. ಸೊ ನೀವು ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಟೇಸ್ಟ್ ನೋಡಿ ಸರ್. ನಾವೀಗ ಮಾತಾಡ್ತಾ ಆಯ್ತು ಅರ್ಧ ಮುಖ. ಇದೊಂದು ಪರಿಮಳ ನೋಡ್ತೆ ನಾನು. ಇಷ್ಟೆಲ್ಲ ಕುಡಿಲಿಕ್ಕಾಗೋದಿಲ್ಲ.
ಚೆನ್ನಾಗಿದೆ. ಸೊ ನಿಮಗೆ ಯಾವ್ದ್ರದ್ದು ಇದು ಅನಿಸ್ತು ಸರ್ ಅದು? ನನಗೆ ಇದು ನೋಡಿ, ಎಲ್ಲ ಪರಿಮಳಗಳು ಬೇರೆ ಬೇರೆ ಇದೆ ನೋಡಿ. ನೋಡಿ ಇದು ಬೇರೆ ಇದೆ, ನೋಡಿ ಇದು ಬೇರೆ, ಇದಂತೂ ತುಂಬ ಅದ್ಭುತವಾದ ಪರಿಮಳ ಇದೆ. ಹಾಂ ಸರ್, ಅದು ವೆಲ್ನೆಸ್. ಇದು ಹಾಗೆ. ಸೊ ಕಲರ್ಫುಲ್ ಆಗಿದೆ, ಟೇಸ್ಟ್ಫುಲ್ ಆಗಿದೆ. ಹಾಂ ಸರ್, ಮಕ್ಕಳಿಗೂ ಕೊಡ್ಬೇಕಾದ್ರೆ ದಿವಸ ಒಂದೊಂದು ಇದಕ್ಕೆ ಕೊಡ್ಬೋದು, ಮತ್ತೆ ಅವರಿಗೂ ದಿವಸ ನೋಡೋದಕ್ಕೆ ಒಂದೊಂದು ವೆರೈಟಿ ಇದ್ದಂಗೆ. ಕರೆಕ್ಟ್. ಮತ್ತೆ ಕಣ್ಣಿ ಕಲರ್ ಕೂಡ ಬೇರೆ ಬೇರೆ, ಟೇಸ್ಟ್ ಡೈಲಿ ಬೇರೆ ಬೇರೆ ಸಿಕ್ಕಾಗತ್ತೆ. ಮಕ್ಕಳಿಗೆ ಡೈಲಿ ಒಂದ್ ದಿವಸ ಪ್ರೋಟೀನ್ಗೆ, ಒಂದ್ ದಿವಸ ಕ್ಯಾಲ್ಸಿಯಂಗೆ, ಒಂದ್ ದಿವಸ ಇದಕ್ಕೆ ಐರನ್ಗೆ, ಒಂದ್ ದಿವಸ ಅವು ಸಂಜೆ ಮಲಗಬೇಕಾದ್ರೆ ವೆಲ್ನೆಸ್, ಈ ಥರದ್ದು ಕೊಡೋದಕ್ಕೂ ಆಗುತ್ತೆ. ವಾಯ್ಸ್. ಸೊ ಅಂದರೆ ನೀವು ಯಾರಿಗೂ ಇದನ್ನು ಕುಡಿಲಿಕ್ಕೂ ಅಥವಾ ಅದನ್ನು ಹಿಡಿಲಿಕ್ಕೂ ಅಥವಾ ನೋಡಲಿಕ್ಕೂ ಎಲ್ಲ ರೀತಿಯಿಂದಲೂ ಒಂದು ಆಕರ್ಷಕವಾಗಿರಬೇಕು ಅಂತ ಭಾಳ ಎಚ್ಚರದಿಂದ ಮಾಡಿದ್ದೀನಿ. ಹಾಂ ಸರ್, ಅದಕ್ಕೋಸ್ಕರನೇ ನಮ್ಗೆ ರಿಸರ್ಚಿಗೆ ಅಷ್ಟು ಟೈಮ್ ಆಗಿದೆ ಸರ್. ನಾನು ನಿಮಗೆ ಒಳಗಡೆ ತೋರಿಸ್ಬೇಕಾದ್ರೆ ನಾವು ಎಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ವಿ ಅನ್ನೋದು ತೋರಿಸ್ತೀನಿ. ಕರೆಕ್ಟ್. ಅದರ ಒಂದು 100 ಎಕ್ಸ್ಪೆರಿಮೆಂಟೇಷನ್ಸ್ ಈಗಲೂ ಅದು ಮುಂದುವರೆದಿದೆ. ಈಗಲೂ ಮುಂದುವರೆದಿದೆ ಅಂದರೆ ಹೊಸ ಪ್ರಾಡಕ್ಟ್. ಹಾಂ, ಇವಾಗ ನಾವು ನೆಕ್ಸ್ಟ್ ಪೈಪ್ ಲೈನಲ್ಲಿ ಏನೇನು ಪ್ರಾಡಕ್ಟ್ಸ್ ತರಬೇಕಂತಿದ್ದೀವಿ ಅದ್ರದ್ದು ರಿಸರ್ಚ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಇದನ್ನು ತರಬೇಕಾದ್ರೆ ಆಗಿದ್ದು ಅಷ್ಟು ರಿಸರ್ಚ್ ಸರ್. ನಾವು ನಿಮಗೆ ಅವರ ಪ್ರಾಸೆಸಿಂಗ್ ತೋರಿಸ್ತೇವೆ, ಆಮೇಲೆ ಅವರ ಒಳಗಡೆ ತಯಾರಾಗುವಂಥ ರೀತಿ ನೀತಿಗಳನ್ನು ತೋರಿಸ್ತೇವೆ. ಅವರು ಇಲ್ಲಿವರೆಗೆ ಏನೇನು ಹೇಳಿದಾರೋ ಅದೆಲ್ಲವೂ ಅಲ್ಲಿ ಪ್ರಾಡಕ್ಟ್ ಹೇಗೆ ತಯಾರಾಗ್ತದೆ ಅನ್ನೋದನ್ನು ನಿಮಗೆ ತೋರಿಸ್ತೇವೆ. ಅದರ ಮಧ್ಯೆ ನಾನು ಯಾಕೆ ಇಲ್ಲಿಗೆ ಬಂತೆ ಭರತ್ ಹತ್ರ ಅಂತಂದರೆ, ಅವರ ತಂದೆ ಕಾಲದಿಂದಲೂ ಅವರ ಹೋಟೆಲ್ಲು ಪರಿಚಯ ನನಗೆ. ಹಾಗಾಗಿ ಇಂಥದ್ದೊಂದು ಪ್ರಾಡಕ್ಟ್ ಅವ್ರು ಮಾಡ್ತಾಯಿದ್ದಾರೆ ಅಂತಂದಾಗ, ನೀವು ಈಗಾಗಲೇ ಮೈಯಾಸ ಗೇಯಾಸ ಎಲ್ಲ ನೋಡಿದಿರಿ. ಅಲ್ಲಿ ಒಂದು ಅವರದೇ ಆದಂಥ ಒಂದು ಸಾಂಪ್ರದಾಯಿಕವಾದಂಥ ಸಿದ್ಧಿ ಮತ್ತು ಸಾಧನೆ ಎರಡೂ ಇರ್ತದೆ. ಜನರಿಗೆ ಮೂಲಭೂತವಾಗಿ ಮನೆಯಲ್ಲಿ ನಾವು ಎಷ್ಟು ಶುದ್ಧವಾಗಿ ಅಡುಗೆಯನ್ನು, ಆಹಾರವನ್ನು ಸೇವಿಸ್ತೇವೋ ಅದೇ ರೀತಿಯಲ್ಲಿ ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಒಂದು ದೊಡ್ಡ ಹೋರಾಟವನ್ನು ಹೈಜೆನಿಕ್ ಆದಂಥ ಶುದ್ಧತೆಯ ನೆಲೆಯಲ್ಲಿ ಮಾಡಿದಂಥ ಕೆಲವು ಸಂಸ್ಥೆಗಳು ಕರ್ನಾಟಕದಲ್ಲಿದೆ. ಅದರಲ್ಲಿ ಭರತ್ ಇವತ್ತು ಅಂಬೆಗಾಲಿಡ್ತಾ ಇದ್ದಾರೆ, ಮೊದಲ ಹೆಜ್ಜೆ ಇಡ್ತಾ ಇದ್ದಾರೆ. ಬಹುಶಃ ಆ ಹೆಜ್ಜೆ 1 ಆಗಿ 2 ಆಗಿ 100 ಆಗಿ 1000 ಹೆಜ್ಜೆಗಳಾಗಲಿ ಅಂತ ಆಶಿಸ್ತೇನೆ. ಅದರ ಜೊತೆಗೆ ನನಗೆ ಭರವಸೆ ಬಂದಿರೋದ್ರಿಂದ ನಾನು ನಿಮ್ಮೆದುರು ತಂದು ಅವರನ್ನು ಇವತ್ತು ಪರಿಚಯಿಸ್ತಾ ಇದ್ದೇನೆ, ಮಾತಾಡ್ತಾ ಇದ್ದೇನೆ. ಯಾಕೆಂತಂದರೆ ನನಗೆ ಅದು ನಂಬಿಕೆ ಇಲ್ಲದೇ ಇದ್ದರೆ, ಅಥವಾ ಅವರ ಪ್ರಾಸೆಸಿಂಗರ ಬಗ್ಗೆ, ಅವರು ಬಳಸುವಂಥ ಆಹಾರದ ಮೂಲಗಳ ಬಗ್ಗೆ ಇತ್ಯಾದಿಗಳು ನಮಗೆ ಅದರ ಭರವಸೆದಾಯಕವಾಗಿ ಇಲ್ಲ ಅಂತಾದರೆ ನಾವು ಅದನ್ನು ನಿಮಗೆ ಹೇಳುವ ಪದ್ಧತಿ ನನ್ನ ಒಂದು ಪ್ರೊಫೆಷನಲ್ಲಿ ಇಲ್ಲ. ಹಾಗಾಗಿ ಭರತ್ ತುಂಬ ಒಳ್ಳೆಯ ಆಶಯವನ್ನು ಇಟ್ಕೊಂಡು ಹೊರಟಿದ್ದಾರೆ. ಮತ್ತು ಭರತ್ ಒಂದು ಯುವಕರಿಗೆ ಒಂದು ಮಾದರಿ ಅಂತ ನನಗನ್ನಿಸ್ತದೆ. ಯಾಕೆಂತಂದರೆ ಅವರದೇ ಆದಂಥ ಒಂದು ಔದ್ಯೋಗಿಕ ಹಿನ್ನೆಲೆಯಲ್ಲಿ ಒಂದು ಬೆಸ್ಟನ್ನು ಏನು ಸಮಾಜಕ್ಕೆ ಕೊಡ್ಬೋದು, ಅದು ಮಕ್ಕಳಿಗಾಗ್ಬೋದು, ಮಧ್ಯವಯಸ್ಕರಿಗಾಗ್ಬೋದು, ಹೆಣ್ಮಕ್ಳಿಗಾಗ್ಬೋದು, ಹೆಂಗಸರಿಗಾಗ್ಬೋದು, ಅಥವಾ ಏಜ್ ಆದವ್ರಿಗಿರ್ಬೋದು. ಅವರೇನು ತನ್ನ ಆಹಾರವನ್ನು ನೀವು ಸೇವಿಸಿದ ಕ್ಷಣಕ್ಕೆ ನಿಮ್ಮ ಗಂಟು ನೋವು ಮಾಯ ಆಗುತ್ತೆ, ತಲೆನೋವು ಮಾಯ ಆಗುತ್ತೆ, ಅಥವಾ ನಿಮಗೆ BP ಓಡಿ ಹೋಗುತ್ತೆ, ಈ ಥರದ ಯಾವುದೇ ಘೋಷಣೆಗಳನ್ನು ಕೂಗ್ತಾ ಇಲ್ಲ. ಆದರೆ ಅವರು ಬಳಸ್ತಾ ಇರುವಂಥ ಮತ್ತು ಅವರು ಕೊಡ್ತಾ ಇರುವಂಥ ಫುಡ್ಡಲ್ಲಿ ಈ ಎಲ್ಲವನ್ನೂ ನಿಮ್ಮ ಆರೋಗ್ಯವನ್ನು ಸದೃಢಗೊಳಿಸುವಂಥ ಒಂದು ಸಾಧ್ಯತೆ ಇದೆ ಅನ್ನೋದು ಅವರು ಇಲ್ಲಿವರೆಗಿನ ಮಾತಿನ ಅರ್ಥ ಅಂತ ಅಂದ್ಕೊಳ್ತೇನೆ. ಭರತ್, ನಾವು ನಿಮ್ಮ ಪ್ರಾಸೆಸಿಂಗನ್ನು ಖಂಡಿತ ಬನ್ನಿ ಸರ್. ಥ್ಯಾಂಕ್ ಯು.